ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ವಿಡಿಯೋ ನೋಡೋದಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತ. ಸ್ನೇಹಿತರೆ, ಅಕ್ಷತಾ ಕರ್ಜಗಿ ಅಂತ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂತಹ ಅಕ್ಷತಾ ಅವರಿಗೆ ಒಬ್ಬ ಹಿಂದೂ ಹುಡುಗ ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ. ಆ್ಯಂಡ್ ಈ ಹುಡುಗ ಯಾವ ರೀತಿ ಇರಬೇಕು ಅಂತ ಕೆಲವೊಂದಿಷ್ಟು ಕಂಡೀಷನ್ಸ್ ಕೂಡ ಕಳಿಸಿದ್ದಾರೆ. ಅದೆಲ್ಲ ನೆಕ್ಸ್ಟ್ ಹೇಳ್ತೇನೆ. ಅದಕ್ಕೂ ಮುನ್ನ ಇವರ ಮಾಹಿತಿನ ನೋಡೋಣ. ಲೈಬ್ರರಿನಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ವಯಸ್ಸು 30 ವರ್ಷದ ಒಳಗಿನಿಂದ 24ರ ವಯಸ್ಸಿನ ಒಳಗಡೆ ಇದೆ. ಡೈರೆಕ್ಟಾಗಿ ಹೇಳಿಲ್ಲ ಏನಂತ. ಬಿಜಾಪುರ ಜಿಲ್ಲೆಯ ಸಿಂದಗಿ ಎಂಬ ಒಂದು ಊರಿನಲ್ಲಿ ವಾಸ. ಕವಿತೆ ಬರೆಯುವುದು, ಕತೆ ಓದುವುದು ಪಂಚಪ್ರಾಣ ಇವರಿಗೆ. ಇವರ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ, ತಂದೆಯವರು ಒಬ್ಬರು ರೈತರು, ತಾಯಿಯವರು ಗೃಹಿಣಿ, ಸಹೋದರರು ಇಬ್ಬರು PUC ಆ್ಯಂಡ್ ಡಿಗ್ರಿನಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಇಬ್ಬರ ತಮ್ಮಂದರ ಮೇಲ್ಗಡೆ ಒಬ್ಬಳು ಮಗಳು, ಅವಳ ಹೆಸರು ಬಂದ್ಬಿಟ್ಟು ಅಕ್ಷತಾ ಕರ್ಜಗಿ ಅಂತ. ಬಿಜಾಪುರದಲ್ಲಿ ಇರ್ತಕ್ಕಂಥ ಈ ಒಂದು MA ಓದಿರ್ತಕ್ಕಂಥ ಹುಡುಗಿಗೆ ಒಬ್ಬ ಒಳ್ಳೆಯ ಹುಡುಗ ಬೇಕಾಗಿದ್ದಾರೆ. ನೀವು ಕೂಡ ಅವನಾಗಿರ್ಬೋದು. ಬಟ್ ಕಂಡೀಷನ್ಗಳು ನಿಮ್ಮ ಹತ್ರ ಅವ್ರು ಹೇಳಿರ್ತಕ್ಕಂಥ ಕಂಡೀಷನ್ಸ್ಗಳು ಆ್ಯಂಡ್ ಈ ಡಿಮ್ಯಾಂಡ್ಗಳು ಏನಿರುತ್ತೆ ಅದರಲ್ಲಿ ನೀವು ಒಪ್ಕೊಂಡ್ರೆ ಮಾತ್ರ ಅವರು ನಿಮ್ಮವರಾಗ್ತಾರೆ. ಡಿಮ್ಯಾಂಡ್ ನಂಬರ್ 1 ಅಂತ ತೋರಿಸ್ತೀನಿ. ಅದಕ್ಕೂ ಮುನ್ನ ಫೋಟೋನ ಇನ್ನೊಮ್ಮೆ ನೋಡ್ಕೊಳ್ಳಿ, ಜೂಮ್ ಮಾಡಿಬಿಟ್ಟು. ಖಂಡಿತ ಇಷ್ಟ ಆದ್ರೆ ಬನ್ನಿ ಇವಾಗ ಇವರ ಡಿಮ್ಯಾಂಡ್ ಏನೇನಿದೆ ಅಂತ ನೋಡ್ಕೊಂಬರೋಣ. ಸೊ ಮೊದಲನೇದಾಗಿ ಅವರು ನಮಗೆ ಕಳಿಸಿರೋದು ಅಕ್ಷತಾ ಕರ್ಜಗಿ ಅವರು. ಹುಡುಗನ ವಯಸ್ಸು ಬಂದು 30ರ ವರ್ಷದ ಒಳಗಡೆ ಇರಬೇಕು. ನೀವು ನೋಡೋದಕ್ಕೆ ವಯಸ್ಸಾಗಿರುವ ಹಾಗೆ ಕಾಣಿಸ್ಬಾರ್ದು. ಒಟ್ಟಲ್ಲಿ 25ರಿಂದ 26ರ ಒಳಗಿನ ಹುಡುಗ ಆಗಿರಬೇಕು. 30ರ ಒಳಗಿನವರು ಅಂತ ಹೇಳ್ತಾರೆ. ಬಟ್ ಸ್ವಲ್ಪ ಏನಾದರೂ ನಿಮ್ಮಲ್ಲಿ ಚೇಂಜಸ್ಸು ಅದು ಇದು ಅಂತ ಕಂಡ್ರೆ ಚೆನ್ನಾಗಿ ಕಾಣಲ್ಲ. ನೀವು ಆ ಒಂದು ಉದ್ದೇಶದಿಂದ 30ರ ವರ್ಷದ ಒಳಗಿನ ಹುಡುಗ ಆಗಿರಬೇಕು. ಆ್ಯಂಡ್ ಒಳ್ಳೆಯ ತಾಳ್ಮೆ ಉಳ್ಳವನು, ಹಾಸ್ಯಪ್ರಿಯೆ ಆ್ಯಂಡ್ ಒಳ್ಳೆಯ ಗುರಿ ಉಳ್ಳಂತಹ ವ್ಯಕ್ತಿ. ಹೆಂಡತಿಗೆ ಜಾಗ ಕೊಡಬೇಕು ಮತ್ತು ಗೌರವ ಕೊಡಬೇಕು. ಕೆಟ್ಟ ಅಭ್ಯಾಸಗಳಿಂದ ಬೈಬಾರ್ದು. ಅಂದರೆ ಇವಾಗ ನಮ್ಮ ಉತ್ತರ ಕರ್ನಾಟಕದವ್ರು ಯಾವ ರೀತಿಯ ಬಾಯಿ ಇದೆ ಅಂತ ಗೊತ್ತಿದೆ ಅಲ್ವಾ. ಹೆಂಡತಿ ಏನಾದರೂ ಅಂದರೆ ಸೂಳೆ ಅದು ಇದು ಅಂತ ಕೆಟ್ಟ ಪದ ಬಳಸ್ತಾರೆ. ಬಟ್ ನನಗೆ ಯಾವ ಪದಗಳಿಂದ ಕೂಡ ನಾನು ಎಂಥದೇ ತಪ್ಪು ಮಾಡಿದರೂ ಕೂಡ ಬೈಬೇಡಿ, ತಿದ್ದು ಹೇಳಿ, ನಾನು ಸರಿ ಮಾಡ್ಕೊಳ್ತೀನಿ ಅಂತ ಇವರು ಹೇಳಿರೋದು. ನನ್ನ ತಂದೆಯವ್ರಿಗೆ ತುಂಬ ವಯಸ್ಸು ಆಗಿದೆ. ಇವಾಗ ಅವ್ರಿಗೆ ಏನಾದರೂ ನೆಲ ಅಂತ ಹಿಡಿದ್ರೆ ನಾನೇ ನೋಡ್ಕೊಳ್ಬೇಕು. ಹಾಗಾಗಿ ಒಬ್ಬ ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು, ನನ್ನ ಗಂಡನ ಸ್ಥಾನದಲ್ಲಿ ನಿಂತ್ಕೊಂಡು, ನನ್ನ ತಂದೆಯವರಿಗೆ ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ಅವರನ್ನು ನೀವು ಜೋಪಾನ ಮಾಡಬೇಕು. ಯಾವುದೇ ಒಂದು ಹೆಣ್ಣಿಗೆ ಒಬ್ಬ ಮೊದಲನೇ ಹೀರೋ ಅಂದರೆ ಅವರ ತಂದೆಯವರಾಗಿರ್ತಾರೆ. ಬಟ್ ಇವ್ರಿಗೂ ಕೂಡ ಅವರ ಹೀರೋ ತಂದೆಯವರಾಗಿದ್ದಾರೆ. ಬಟ್ ಇವರ ಒಂದು ಹುಡುಗರೇನಿದ್ದಾರೆ ತಮ್ಮಂದರು, ಅವರೇನು ಚಿಕ್ಕ ಹುಡುಗರಾಗಿರೋದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಂತಂದ್ಬಿಟ್ಟು ನಿಮಗೆ ಸುಮ್ಮನೆ ಏನು ಹೇಳಲ್ಲ. ಇದು ಇವ್ರ ಹತ್ರ ಈ ಆಸ್ತಿ ಏನೆಲ್ಲ ಇದೆ ಅದೆಲ್ಲನೂ ಕೂಡ ನಿಮ್ಮ ಹೆಸರಿಗೆ ಬರಿತೀನಿ ಅಂತ ಹೇಳಿದ್ದಾರೆ. ಏನಿದೆ ಅಂತ ಆಸ್ತಿ ಕೇಳ್ತೀರಲ್ವ ನೀವು? ಬನ್ನಿ ಅದನ್ನು ಹೇಳ್ತೀನಿ. ಫೋಟೋ ಇನ್ನೊಮ್ಮೆ ತೋರಿಸ್ತೀನಿ, ಕೊನೆಯದಾಗಿ ನೋಡ್ಕೊಳ್ಳಿ. ಇಷ್ಟ ಆಗಿದ್ರೆ ಬನ್ನಿ ಆಸ್ತಿ ನೋಡ್ತೀನಿ. ಆಸ್ತಿ ಬಂದು ಹುಡುಗ ಇವಾಗ ನೋಡಿ ಬೇರೆ ಊರಿನಲ್ಲಿ ಇರ್ತಾನೆ. ಇವಾಗ ಇವರು ಇರೋದು ವಿಜಯಪುರ, ಓಕೆನಾ. ನೀವೇನಾದರೂ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮೈಸೂರು ಈ ರೀತಿ ಹುಡುಗ ಏನಾದರೂ ಇವ್ರಿಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ಈ ಒಂದು ಕಾರನ್ನು ಕಳಿಸ್ತಾರೆ. ಇದು ಬಂದ್ಬಿಟ್ಟು ಇದು ವರ್ನಾ ಕಾರ್ ಅಂತ ಹೈಡ್ರೋನಾಗಿ ಇರ್ತಕ್ಕಂಥ ಚೀನಾ ಮಾಡೆಲ್ ಕಾರು. ಇದರಲ್ಲಿ ಅವರು ಒಂದು ಮೈಲೇಜಿಂಗ್ ಅಂದರೆ ಒಂದು ಡೀಸೆಲಲ್ಲಿ ಪ್ರಸ್ತುತ 1 ಲೀಟ್ರಿಗೆ 18ರಿಂದ 20 ವರೆಗೂ ಹೋಗುತ್ತೆ. ಇದನ್ನು ಕೊಟ್ಬಿಟ್ಟು ಕಳಿಸಿದ್ರೆ ನೀವು ಇದರಲ್ಲಿ ಬರಬೇಕು. ಯಾರು ಇದರಲ್ಲಿ ಬರ್ತೀರೋ ಆ್ಯಂಡ್ ಆವಾಗಲೇ ಅವ್ರಿಗೆ ನೀವು ಇಷ್ಟ ಆಗ್ತೀರಾ. ಯಾಕಂದರೆ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳೆಲ್ಲನೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡೇ ನೀವು ಇವ್ರ ಜೊತೆ ಬರ್ತೀರಾ ತಾನೇ, ಸುಮ್ಮನೆ ಬರಲ್ಲ ಅಲ್ವಾ. ಸೊ ಅದು 1ನೇ ಪಾಯಿಂಟಲ್ಲಿ ನೀವು ಅವರಿಗೆ ಇಷ್ಟ ಆಗೋದು. 2ನೇ ಪಾಯಿಂಟಲ್ಲಿ ಇವರ ಮನೆಗೆ ಬಂದ ತಕ್ಷಣ ನೀವು ಟೀ ಕಾಫಿ ಅಂತ ಏನೂ ಕೂಡ ಹೇಳಬಾರ್ದು. ನಿಮ್ಮ ತಂದೆಯವರು ಇವಾಗ ಹೆಂಗಿದ್ದಾರೆ, ಆರಾಮಾಗಿದ್ದಾರೆ ಅಂತ ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಇವ್ರಿಗೆ ಯಾವ ರೀತಿ ಪ್ರಾಮುಖ್ಯತೆ ಕೊಡ್ತೀರೋ ಇವರ ತಂದೆ ತಾಯಿಯವ್ರಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟರೆ ಅವರು ನಿಮಗೆ ಎಲ್ಲ ಆಸ್ತಿನ ಕೊಡ್ತಾರೆ. ಆಸ್ತಿ ಅಂದರೆ ಈ ಒಂದು ಕಾರು, ಒಂದು ಪ್ಲಾಟ್ ಇದೆ ಖಾಲಿ ನಿವೇಶನ, ಅದು 15 ಲಕ್ಷದ್ದು. ಆ್ಯಂಡ್ ಒಂದು ಮನೆ ಇದೆ. ಬಟ್ ಅದು ಇನ್ನೂ ಕೂಡ ಬೇರೆ ಆದ ತಕ್ಷಣ ಅವರ ಬ್ರದರ್ಸ್ಗೆ ಆ್ಯಂಡ್ ಇವ್ರಿಗೆ ಕಾಂಬಿನೇಷನಲ್ಲಿ ಚೇಂಜಸ್ ಆಗುತ್ತೆ. ಚೆನ್ನಾಗಿದೆ. ದುಡ್ಡು ಅಂತ ಒಂದು 5 ಲಕ್ಷವರೆಗೂ ಸೇವ್ ಮಾಡಿ ಇಟ್ಕೊಂಡಿದ್ದಾರೆ, ಏನೂ ಸಮಸ್ಯೆ ಇಲ್ಲ. ಆ್ಯಂಡ್ ಇದು ಕಾರ್ ಸ್ಪೀಡ್ ಬಂದ್ಬಿಟ್ಟು 210 ಕಿಲೋಮೀಟರ್ವರೆಗೂ ಹೈಜೆನಿಕ್ಕಾಗಿ ಕಾರನ್ನ ಸ್ಪೀಡಲ್ಲಿ ನೀವು ಓಡಿಸ್ಕೊಳ್ಬೋದು. ಹೈಜೆನಿಕ್ಕಾಗಿ ಕೂಡ ನೋಡ್ಕೊಳ್ಬೋದು. ಇದು ಕಾರಿನ ಮಾಹಿತಿ. ಆ್ಯಂಡ್ ಒಳಗಡೆ ಹೆಂಗಿದೆ ಅಂದರೆ ಈ ರೀತಿ ಇದೆ ನೋಡಿ. ನಿಮಗೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಸ್ಲೋ ಕೂಡ ಹೋಗ್ಬೋದು ಆ್ಯಂಡ್ ಸ್ಪೀಡ್ ಕೂಡ ಹೋಗ್ಬೋದು. ಟಾಪ್ ಮಾಡಲು ವಿತ್ ಕಲರಿಂಗ್ ಡಿಸೈನಲ್ಲೂ ಕೂಡ ಚೆನ್ನಾಗಿದೆ. ಏನು ಕೂಡ
ಪ್ರಾಬ್ಲಮ್ ಇಲ್ಲ ಅನ್ನೋದು ನೋಡಿದ್ರೆ ಗೊತ್ತಾಗುತ್ತೆ. ಡೀಸೆಲ್, ದುಡ್ಡು ಇದೆಲ್ಲನೂ ಕೂಡ ಅವ್ರ ಹತ್ರ ತುಂಬ ಚೆನ್ನಾಗಿಯೇ ಇದೆ. ಒಟ್ಟಿನಲ್ಲಿ ಅವರು ಹೇಳಿರುವ ರೀತಿಯಲ್ಲಿ ನೀವು ಇರ್ತೀನಿ ಅಂದರೆ ಅವರು ನಿಮ್ಮ ಜೊತೆ ಏನು ಬೇಕಾದರೂ ಹೆಂಗೆ ಬೇಕಾದರೂ ಇರ್ತಾರೆ. ಇದು ವಿಚಾರ ಆಗಿದೆ. ಬಿಡಕ್ಕೆ ಹೋಗ್ಬಿಡಿ ಇಂಥ ಆಫರ್ನ. ಬೇಗ ಬೇಗ ನಿಮ್ಮ ಮಾಹಿತಿಗಳನ್ನು, ನಿಮ್ಮ ಫೋಟೋ, ಹೆಸರು ಮತ್ತು ನಿಮ್ಮ ಡೀಟೇಲ್ಸ್ಗಳನ್ನು ಒಂದು ರೆಸ್ಯೂಮ್ ಮಾಡಿ, ಅಂದರೆ ಪ್ರೊಫೈಲ್ ಮಾಡಿ ನಾನು ಮಾಡಿರೋ ರೀತಿಯಲ್ಲಿ ನಮಗೆ ಮೇಲ್ ಮಾಡಿ. ಮೇಲ್ ಡಿಸ್ಕ್ರಿಪ್ಷನಲ್ಲಿ ಮೇಲ್ ಕೊಟ್ಟಿದ್ದೇನೆ. ಅಲ್ಲಿ ಸಿಗಲಿಲ್ಲ ಅಂದರೆ sri9591@gmail.comಗೆ ಮೇಲ್ ಮಾಡಿ. ನಾವು ಚೆಕ್ ಮಾಡಿ ನಿಮಗೆ ಅವ್ರಿಗೆ ಕಳಿಸ್ತೀವಿ. ಅವರು ಕೂಡ ಚೆಕ್ ಮಾಡಿ ನಿಮಗೆ ಕಳಿಸ್ತಾರೆ ಇಷ್ಟ ಆಗಿದ್ದರೆ. ಇದಾಗಿತ್ತು ಇವತ್ತಿನ ಒಂದು ಪ್ರೊಫೈಲು. ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.